ಮಂಜು, ಅಂತೂ ಇಂತೂ ಹೆಂಗೋ ನಮ್ಮ ಕುಸುಮ ಗಂಡನ ಮನೆಗೆ ಸೇರ್ಕೊಂಡ್ಲು ಅಂತಾಯ್ತು. ಏನೋ ಎಲ್ಲ ಒಳ್ಳೇದಾಯ್ತಪ್ಪ. ನನಗಂತೂ ಒಂದು ಕ್ಷಣ ತುಂಬ ಭಯ ಆಗೋಗಿತ್ತು, ಏನಪ್ಪ ನನ್ನ ಮಗಳ ಜೀವನ ಹೆಂಗಾಗುತ್ತಲ್ಲ ಅಂತ. ಹೌದು ರೀ, ನೀವೇನೋ ಬಾಯ್ಬಿಟ್ಟು ಹೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇಲ್ಲ ಅಷ್ಟೇ. ನನಗೆ ಮೊದಲು ಇವಳು ನೋಡಿದಾಗ ತುಂಬ ಕೋಪ ಬರ್ತಾ ಇತ್ತು. ಏನಪ್ಪ ಇವಳು ಹಿಂಗೆ ಮಾಡ್ಬಿಟ್ಲಲ್ಲ, ನನ್ನ ಮನೆ ಮಾನ ಅಮ್ಮದೆಲ್ಲ ಕಳ್ಬಿಟ್ಲಲ್ಲ ಅಂತ. ಆದರೆ ಸ್ವಲ್ಪ ದಿನ ಯೋಚನೆ ಮಾಡಿದೆ, ಎಷ್ಟು ದಿನ ಅಂತ ಹಿಂಗೆ ಇರೋದು, ಒಂದಲ್ಲ ಒಂದಿನ ಹೆಂಗಿದ್ರು ಒಂದು ಆಗಲೇಬೇಕಾಗಿತ್ತು. ಯಾಕೆಂದರೆ ಆ ಹುಡುಗ ಬೇರೆ ನಮ್ಮ ಪವಿತ್ರಂಗೆ ತಮ್ಮ ಆಗ್ತಾನೆ. ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ ರೀ. ಅಂದಂಗೆ ನಿಮಗೆ ನನ್ನ ಮೇಲೇನು ಸಿಟ್ಟಿಲ್ಲ ತಾನೇ? ಹಾಂ, ನಾನು ಈ ಮಾತನ್ನ ಕಿರಣನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಕೇಳಕ್ಕೆ ಯಾಕೋ ಮುಜುಗರ ಅಂತ ಅನಿಸ್ತು ರೀ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ ಮಂಜು. ಅದೇನಂದರೆ ಕುಸುಮ ಈ ಮನೆಗೆ ಬರೋಕ್ಕೆ ಮೊದಲೇ ನನ್ನನ್ನು ಮೀಟ್ ಆಗಿದ್ಲು ಒಂದಿನ ಪಾರ್ಕಲ್ಲಿ. ಓ ಮಾವ, ಹಂಗಂದ್ರೆ ಅಪ್ಪ ಮಗಳು ಮೊದಲೇ ಮೀಟಿಂಗ್ ಮಾಡಿಕೊಂಡು ಅತ್ತೇನ ಮತ್ತೆ ನಮ್ಮ ಯಜಮಾನ್ರನ್ನ ಮೋಸ ಮಾಡಿದ್ದೀರಾ? ಹಾಂ, ಇರಿ ನಮ್ಮ ಯಜಮಾನ್ರು ಬರಲಿ ರೀ, ನಿಮ್ಗೆ ಹೇಳ್ತೀನಿ ರೀ. ಅಯ್ಯಯ್ಯೋ, ಹಂಗೆಲ್ಲ ಮಾಡ್ಬಿಟ್ಟಿಯ ತಾಯಿ. ಅವಳು ಸಿಕ್ಕಿದ್ಲಂದ್ರೆ ನಿಜ ಕಣಮ್ಮ. ಅದೇ ನಾನೇ ಹೇಳಿದ್ದೆ, ಒಂದು ಸ್ವಲ್ಪ ದಿನ ಮೊದಲು ನಿಮ್ಮ ಅಮ್ಮನ್ನ, ನಿಮ್ಮ ಅತ್ತಿಗೆನ, ನಿಮ್ಮ ಅಣ್ಣ ಹೋಗಿ ಸಾರಿ ಕೇಳು, ಆಮೇಲೆ ಮನೆಗೆ ಬರೋ ವಿಷಯ ಅಂತ ನಾನೇ ಹೇಳಿ ಕಳಿಸಿದ್ದೆ. ಆದರೆ ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು. ನನಗೂ ಇಲ್ಲೋ ಒಂದು ಕಡೆ ಅರುಣ್ ತುಂಬ ಒಳ್ಳೆ ಹುಡುಗ ಅಂತಾನೆ ಅನಿಸಿತ್ತು. ಅದಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ. ಮಾವ, ನಾನಂತ ಅರುಣ್ ಬಗ್ಗೆ 100% ಗ್ಯಾರಂಟಿ ಕೊಡ್ತೀನಿ. ಯಾಕೆಂದರೆ ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ. ಅವನು ಹುಡ್ತಾಗಿದ್ಲು, ನಾನು ಅವನಿಬ್ರು ಒಟ್ಟಿಗೆ ಆಟಾಡ್ಕೊಂಡು ಬೆಳೆದಿರೋದು. ಹಾಗಾಗಿ ನನಗಿಂತ ಚೆನ್ನಾಗಿ ಅವನ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಹೇಳಿ? ಇಷ್ಟಕ್ಕೂ ಮಾವ, ನನಗೆ ಕುಸುಮನ ಬಗ್ಗೆ ಮೊದಲೇ ಎಲ್ಲ ಗೊತ್ತಿತ್ತು, ಆದರೆ ಕುಸುಮನೇ ಅವಳಿಗೆ ಅಂತ ಗೊತ್ತಿದ್ದಿಲ್ಲ ಅಷ್ಟೇ. ಹೇಳ್ಬೇಕು ಅಂದರೆ ಅವಳಿಗೆ ಓಡೋಗೋಕೆ ನಾನೇ ಹೆಲ್ಪ್ ಮಾಡಿದ್ದು. ಪವಿತ್ರ, ನೀನೇನು ಹೇಳ್ತಿದ್ಯಾ? ಕುಸುಮಂಗೆ ಓಡೋಗೋಕೆ ನೀನು ಸಹಾಯ ಮಾಡಿದ್ಯಾ? ಅದೇಗೆ? ಅತ್ತೆ, ಅದೇನಂದರೆ ಅರುಣ್ ಬಂದು ನನಗೆಲ್ಲ ವಿಷಯ ಹೇಳ್ಕೊತಾ ಇದ್ನಾ, ಹಾಗಾಗಿ ನಾನು ಸ್ವಲ್ಪ ಗೊತ್ತಿಲ್ಲದೆ ಇರೋ ಹಾಗೆ ಸಹಾಯ ಮಾಡಿದಂತೂ ನಿಜಾನೇ. ಹೋಗ್ಲಿ ಬಿಡಮ್ಮ, ನೀನೇನೋ ತಮ್ಮ ಅಂತ ಸಹಾಯ ಮಾಡಿದ್ಯಾ, ಒಂದು ರೀತಿ ಒಳ್ಳೇದೇ ಮಾಡಿದ್ದೆ ಬಿಡು, ಕೆಟ್ಟದೇನು ಮಾಡಿಲ್ವಲ್ಲ. ಇವಾಗೆಲ್ಲ ಹೆಂಗೋ ಆರಾಮಾಯ್ತಲ್ಲ, ಹೋಗ್ಲಿ ಬಿಡು. ಅಯ್ಯೋ ಮಾವ, ಆರಾಮೆಲ್ಲಾಯ್ತು, ಇವಾಗ ಇನ್ನೂ ಸಮಸ್ಯೆ ಆಗಿದೆ, ನಿಮ್ಗೆ ಗೊತ್ತಾ ಅದು? ಸಮಸ್ಯೆನಾ? ಏನಮ್ಮ ಅದು? ಮತ್ತೆ ಅದನ್ನು ಸಮಸ್ಯೆನಾ? ಹಾಂ, ಅರುಣ್ ಮತ್ತೆ ಕುಸುಮನ್ ಮಧ್ಯೆ? ಇಲ್ಲ ಮಾವ, ಅವರಿಬ್ಬರ ಮಧ್ಯೆ ಅಲ್ಲ, ಗ್ರೀಷ್ಮ ಮತ್ತೆ ಅವ್ರ ಅಮ್ಮನ ಮಧ್ಯೆ. ಪವಿತ್ರ, ನಾನು ನಿಮ್ಮ ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ಅದು ನಿಮ್ಮ ಅಕ್ಕನ ಗಂಡ ಯಾರು? ನೀನೇ ಮೊನ್ನೆ ಹೇಳಿರೋ ಪ್ರಕಾರ ನಮ್ಮ ಕುಸುಮ ಹೋಗಿದ್ಲಲ್ಲ, ವಯಸ್ಸಾದ್ರೂ ಒಬ್ಬ ವ್ಯಕ್ತಿ, ಅವರೇ ನಿಮ್ಮ ಭಾವ ಅಂತ ಗೊತ್ತಾಯ್ತು. ನಿಜಾನಾ? ಹೌದು ಅತ್ತೆ, ನನಗೆ ವಿಷಯ ಗೊತ್ತಿದ್ದಿಲ್ಲ. ಅವರೇ ಅಂತ ಅವ್ರ ಯಜಮಾನ್ರು. ಪಾಪ ಅವ್ರು ನೋಡೋಕ್ಕೆ ತುಂಬ ಒಳ್ಳೆಯ ಥರ ಕಾಣಿಸ್ತಾರೆ, ಆದರೆ ನಮ್ಮ ಅಕ್ಕನೇ ಸೇರು ಬರಲ್ಲ. ಹೌದು, ಅವಳು ಸ್ವಲ್ಪ ಹುಟ್ಟಾಗಿದ್ಲು, ಹಂಗೆ ಅತ್ತೆ. ಯಾರನ್ನ ಕಂಡ್ರೂ ಆಗಲ್ಲ, ಅವಳು ಇಷ್ಟಪಟ್ಟಂಗೆ ಎಲ್ಲರೂ ಇರಬೇಕು ಅಂತ ಆಸೆ ಪಡ್ತಾಳೆ. ಅವಳೇ ಅಂದ್ಕೊಂಡ್ರೆ ಅದೇ ಆಗಬೇಕು. ಅವಳು ಇಷ್ಟಪಟ್ಟಿದ್ನ ಯಾರಾದರೂ ಬೇಡ ಅಂತಂದರೆ ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಅವಳು. ಆದರೆ ಅರುಣ್ ಹಂಗಲ್ಲ, ಅವನಿಗೆಲ್ಲನೂ ನಮ್ಮ ದೊಡ್ಡಪ್ಪನ ಬದಿನೇ ಬಂದಿರೋದು. ಅಂದಾಗೆ ನಮ್ಮ ದೊಡ್ಡಪ್ಪ ತೀರೋಗಿದ್ದಾರೇನಮ್ಮ? ಮಾವ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿದ್ಲು ಅವ್ರನ್ನ ನಾನು ನೋಡೇ ಇಲ್ಲಪ್ಪ. ನನಗನ್ಸುತ್ತೆ ಅರುಣ್ ಚಿಕ್ಕವನಾಗಿರ್ಬೇಕಾದನ್ನೇ ಬಿಟ್ಟು ಹೋಗ್ಬಿಟ್ರು ಅಂತ. ಬಿಟ್ಟೋದ್ರ ಅಥವಾ ತೀರೋದ್ರ, ನೋ ಐಡಿಯಾ. ಹೌದಾ? ಸರಿ, ಹೋಗ್ಲಿ ಬಿಡು. ಮಾವ, ಅತ್ತೆ, ಅದು ನಾನು ಸ್ವಲ್ಪ ಅಮ್ಮ ಮನೆಗೆ ಹೋಗಿ ಬರ್ತೀನಿ. ಅದನ್ನ ಹೇಳ್ಬೇಕಂತಲೇ ಬಂದೆ, ಮರ್ತೋಗ್ಬಿಟ್ಟು ಅದು ಇದು ಮತ್ತೆ ಹೊಂದ್ಕೊಬಿಟ್ಟಿದೆ. ಕಿರಣ್ ಬಂದಮೇಲೆ ಸಂಜೆ ನಾನು ಫೋನ್ ಮಾಡ್ತೀನಿ, ನೀವೇ ಮಾತು ಹೇಳಿ ಸಂಜೆ ಬರ್ಬೇಕಾದ್ರೆ ನಾನು ಕರ್ಕೊಬರೋಕ್ಕೆ. ಸರಿ ಅಮ್ಮ, ಹುಷಾರು. ಒಬ್ಬಳೇ ಹೋಗ್ತೀಯಾ? ಹಾಂ, ಡ್ರೈವರ್ ಬಂದಿದ್ದಾರೆ, ನಾನು ಅವ್ರ ಜೊತೆಲಿ ಹೋಗಿ ಬರ್ತೀನಿ. ಇವಾಗ ನಾನು ಕಾರಲ್ಲಿ ಹೋಗ್ತೀನಿ, ಬರಬೇಕಾದ್ರೆ ಕಿರಣ್ ಅವ್ರು ಬರಲಿ. ಆಯ್ತಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಅಂದಂಗೆ ಏನು ವಿಷಯ? ಅಮ್ಮ ಹುಷಾರಿಲ್ವಂತ? ಇಲ್ಲ ಅತ್ತೆ, ಚೆನ್ನಾಗೇ ಇದ್ದಾರೆ. ನನಗೆ ಯಾಕೋ ಅಮ್ಮ ನೋಡಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಹೋಗ್ತಿದ್ದೀನಿ. ಆಯ್ತು, ಇಲ್ಲಿ ಹೋಗ್ಬಿಡ್ಬಮ್ಮ, ಪರವಾಗಿಲ್ಲ. ಆದರೂ ಏನಾಗುತ್ತಲ್ಲ ನಮ್ಮ ಜೀವನದಲ್ಲಿ, ನಾವೇನೋ ಅಂದ್ಕೊಂಡಿರ್ತೀವಿ, ಆದರೆ ಎಲ್ಲ ವಿಚಿತ್ರ ಆಗ್ಬಿಡುತ್ತೆ ಅಲ್ವಾ ಮಂಜು? ಹೌದು ರೀ, ಅದೇ ಅಲ್ವಾ ಜೀವನ. ನಾವು ಅಂದ್ಕೊಂಡಂಗೆ ಅದಾಗ್ಬಿಟ್ರೆ ಅದನ್ನು ಯಾರು ಜೀವನ ಅಂತಾರೆ? ನಾವು ಅಂದ್ಕೊಳ್ಳೋದೇ ಒಂದು,
ಆಗೋದೇ ಒಂದು. ಹ್ಞೂ. ಪವಿತ್ರ ಮನೆಗೆ ಬಂದು ಹೊಸ್ತಲ್ಲಿ ಬೇರೆ ಮನೆ ಮಾಡೋಣ ಅಂತ ಹೇಳುವಾಗ ಒಂದು ಕ್ಷಣ ನನಗೆ ಗಾಬರಿ ಆಗ್ಬಿಟ್ಟಿತ್ತು. ಈ ಹುಡುಗಿ ಎಲ್ಲಪ್ಪ ನನ್ನ ಮಗನ ನನ್ನಿಂದ ದೂರ ಮಾಡ್ತಾಳೇನೋ ಅಂತ. ಆದರೆ ದೇವ್ ದೊಡ್ಡವನು, ಆ ರೀತಿಯೆಲ್ಲ ಏನೂ ಆಗಿಲ್ಲ. ಹ್ಞೂ ಹೌದು ರೀ, ನಾನು ಹಂಗೆ ಎದ್ರುಕೊಂಡ್ಬಿಟ್ಟಿದ್ದೆ ರೀ. ಯಾಕೋ ನಂಗೆ ಸೊಂಟ ತುಂಬ ನೋವ್ತದೆ ರೀ. ಸ್ವಲ್ಪ ಹೊತ್ತೋಗಿ ನಾನು ಮಲ್ಕೋತೀನಿ. ಹ್ಞೂ ಹೋಗು, ಮಲ್ಕೋ ಹೋಗು. ಲಾವಣ್ಯ, ಇದೇನಿದು? ಬ್ಯಾಗ್ ತಗೊಂಡು ಎಲ್ಲ ಹೋಗೋದಕ್ಕೆ ರೆಡಿ ಆಗಿರೋ ಆಗಿದೆ. ಎಲ್ಲಿಗೆ ಹೋಗ್ತಿದ್ಯಾ? ಸರಿ, ಎಲ್ಲಾದರೂ ಹೋಗಿದ್ರೆ ಹೋಗು, ಆದರೆ ಹುಷಾರು. ಒಂದು ವಾರದ ಮಟ್ಟಿಗೆ ಬೇಗ ಬಂದ್ಬಿಡ್ತೀಯ ಅಲ್ವಾ? ಯಾಕೆಂದರೆ ನನಗಂತೂ ನಿನ್ನ ಒಂದು ವಾರಕ್ಕಿಂತ ಹೆಚ್ಚಾಗಿ ಬಿಟ್ಟಿರೋಕ್ಕಾಗಲ್ಲ. ಅದು ನಿಂಗೆ ಚೆನ್ನಾಗೇ ಗೊತ್ತಲ್ಲ. ಹಾಗಾಗಿ ನೀನು ಬೇಗ ಬರ್ತೇ ಬಿಡು, ನಂಗದು ನಂಬಿಕೆ ಇದೆ. ಇಲ್ಲ, ಇನ್ನೊಂದು ಸರಿ ಯಾವತ್ತೂ ಈ ಮನೆಗೆ ಬರೋ ಸಂದರ್ಭ ಬರೋದಿಲ್ಲ ಅಂತ ಅನ್ಕೋತೀನಿ. ಯಾಕೆ ಲಾವಣ್ಯ ಹಾಗಂತಿದ್ಯಾ? ಈ ಮನೆಗೆ ಬರಲ್ಲ ಅಂದರೆ ಮತ್ತೇನು, ನಿಮ್ಮಪ್ಪ ನಿಂಗೆ ಏನಾದರೂ ಬೇರೆ ಮನೆ ಏನಾದರೂ ಕೊಡ್ಸ್ರಾ? ಹಾಂ, ಹೌದು, ಇದ್ದು ಇರುತ್ತೆ ಬಿಡು. ನಿಮ್ಮ ಅಪ್ಪಗೇನು ಕಮ್ಮಿ ದುಡ್ಡಿದೆಯಾ? ನೀನು ಏನು ಕೇಳಿದ್ರು ಇಲ್ಲ ಅಂದಲೇ ಕೊಡಿಸ್ತಾರೆ. ನೀನು ತುಂಬ ಲಕ್ಕಿ ಅಂತ ಅಪ್ಪನ ಪಡೆಯೋದಕ್ಕೆ. ಹೌದು ರೀ, ಇವಾಗ ಹೇಳ್ರಳೆ ಈ ಮಾತು 100% ಸತ್ಯ ಅಂತ ಅಪ್ಪನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಆದರೆ ನಿನ್ನಂಥ ನೀಚಿನ ಗಂಡನ ಪಡೆಯೋಕ್ಕೆ ನಾನು ತುಂಬ ದೊಡ್ಡ ಪಾಪನೇ ಮಾಡಿರ್ತೀನಿ. ಲಾವಣ್ಯ, ನೀನು ಏನು ಮಾತಾಡ್ತಾ ಇದೀಯಾ? ನಿಂಗೆ ಏನಾಗಿದೆ ಇವತ್ತು? ತಗೊಳ್ರಿ ಬ್ಯಾಗಿದು. ಈ ಬ್ಯಾಗ್ ತಗೊಂಡು ಈ ಕ್ಷಣದಲ್ಲಿ ಆಚೆ ಹೋಗ್ತಾ ಇರಿ. ಹೇಯ್, ನಿಂಗೆ ಎಷ್ಟು ಧೈರ್ಯ ಇರಬೇಕು? ಬ್ಯಾಗ್ನ ನನ್ನ ಕಡೆಗೆ ಬಿಸಾಕಿ ಆಚೆ ಹೋಗು ಅಂತ ಇದೆಯಾ? ನಿನ್ನನ್ನು ಇನ್ನೊಂದು ಸಾರಿ ನನ್ನ ಮೇಲೆ ಕೈ ಎತ್ತಿದ್ರು ಕೈ ಕಾಲು ಎರಡು ಮುರಿದಾಕ್ಬಿಡ್ತೀನಿ. ಹೇಯ್, ಏನೇ ಆಗಿದೆ ನಿನಗೆ? ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಹಾಂ, ನನಗೇನು ಆಗಿಲ್ಲ ರೀ. ಈ ರೀತಿ ನಾನು ಯಾವತ್ತೂ ಮಾತಾಡಬೇಕಾಗಿತ್ತು. ಆದರೆ ಇಷ್ಟು ದಿನವರೆಗೂ ಎಲ್ಲಾದರೂ ಹೋಗಲಿ, ಇವತ್ತೆಲ್ಲ ನಾನು ನನ್ನ ಗಂಡ ಸರಿ ಹೋಗ್ತಾನೆ, ಅವನಿಗೆ ಒಳ್ಳೆ ಬುದ್ಧಿ ಬಂದೇ ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಡಿದ್ದಲ್ಲ, ಆವಾಗ ನನಗೆ ಬುದ್ಧಿ ಇರಲಿಲ್ಲ. ಇವಾಗ ನಾನು ಚೆನ್ನಾಗೇ ಇದ್ದೀನಿ. ಏನಾಗಿದೆ ಲಾವಣ್ಯ ನಿನಗೆ? ಯಾಕೆ ಈ ರೀತಿ ಮಾತಾಡ್ತಿದೀಯಾ? ನಾನು ಅಂಥದ್ದು ಹಿಂಗೆ ಏನು ಮಾಡಿದೆ ಇವಾಗ? ಅಲ್ಲ, ನನ್ನ ಮನೆ ಬಿಟ್ಟು ಹೋಗು ಅಂತೆಲ್ಲ ತಾಳಿ ಕಟ್ಟಿದ ಗಂಡನಿಗೆ ಯಾರಾದರೂ ಹಿಂಗೆ ಹೇಳ್ತಾರಾ? ಹಾಂ, ತಾಳಿ ಕಟ್ಟಿದ ಗಂಡನ ಏನ್ರಿ, ನಿಮ್ಗದು ನೆನಪಿದ್ಯಾ? ನಾನು ಇವಳಿಗೆ ತಾಳಿ ಕಟ್ಟಿದ್ದೀನಿ, ನನಗೊಬ್ಳು ಹೆಂಡ್ತಿದ್ದಾಳೆ ಅಂತ ನಿಮ್ಗೆ ಗೊತ್ತಿದೆಯಾ? ನೆನಪಾದ್ರೂ ಇದೆಯಾ ಹೇಗೆ? ನಿಮಗೆ ನೆನಪಿದ್ದಿದ್ರೆ ನೀವು ಈ ರೀತಿ ಎಲ್ಲ ಮಾಡ್ತಾ ಇದ್ರಾ? ಹಾಂ ಹೇಳಿ ನೋಡಿ, ಒಂದ್ಸಾರಿ ನನ್ನ ಕಡೆಗೆ ಸರಿಯಾಗಿ ನೋಡಿ, ನನ್ನಲ್ಲೇನು ಕಡಿಮೆ ಆಗಿದೆ? ನಾನು ಚೆನ್ನಾಗಿಲ್ವಾ? ಲಾವಣ್ಯ, ನಿಂಗೆ ಏನಾಗಿದೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ಮೊದಲು ಅದನ್ನ ಹೇಳು, ಆಮೇಲೆ ಹಿಂಗೆಲ್ಲ ಮಾತಾಡುವಂತೆ. ಏನಾಯ್ತು ಲಾವಣ್ಯ? ಬೇಡ ರೀ, ಬೇಡ. ಇನ್ನೂ ನನಗೆ ಮೋಸ ಮಾಡಬೇಕು ಅಂತ ಪ್ರಯತ್ನ ಪಡಬೇಡಿ, ಅದು ಸಾಧ್ಯ ಇಲ್ಲ. ಅಲ್ಲ, ನಿಮಗೆ ನನ್ನ ಬಿಟ್ಟು ಎಷ್ಟು ಜನ ಹುಡುಗರ ಪರಿಚಯ ಇದೆ ಹೇಳಿ? ಲಾವಣ್ಯ, ನೀ ಏನು ಹೇಳ್ತಿದ್ಯಾ? ನನಗೆ ಹುಡುಗಿಯ ಪರಿಚಯನಾ? ಛೇ, ಯಾಕೆ ಲಾವಣ್ಯ? ನನ್ನ ಮೇಲೆ ನಿಂಗೆ ಅನುಮಾನನಾ? ನಾನು ಆ ರೀತಿ ಎಲ್ಲ ಮಾಡ್ತೀನಾ? ನಿನ್ನ ಬಿಟ್ಟು ನಾನು ಯಾವ ಹುಡುಗಿನೂ ಕಣ್ಣು ಸಹ ಎತ್ತು ನೋಡಲ್ಲ ಕಣೆ. ಅಂತ ನನ್ನನ್ನು ಎಷ್ಟು ಜನ ಹುಡುಗಿರ ಪರಿಚಯ ಅಂತ ಕೇಳ್ತೀಯಲ್ಲ? ಬೇಡ ರೀ, ಬೇಡ. ನೀವು ಇನ್ನೂ ನನಗೆ ಮೋಸ ಮಾಡಬೇಕಂತ ಪ್ರಯತ್ನ ಪಡಬೇಡಿ. ನನಗೆಲ್ಲ ವಿಷಯ ನಿಮ್ಮ ಬಗ್ಗೆ ಗೊತ್ತಿದೆ. ಒಂದು ಪ್ರಿಯಾ, ಇನ್ನೊಂದು ನಿಮ್ಮ ಆಫೀಸಲ್ಲಿ ಕೆಲಸಕ್ಕೆ ಬಂದ ಹೊಸ ಹುಡುಗಿ, ಅವಳು ಈಗ ಫೋನ್ ಹುಡುಗಿ. ಇಷ್ಟೇನಾ ಅಥವಾ ಇನ್ನೂ ಇದ್ದಾರಾ? ಲಾವಣ್ಯ, ಅದು ತಪ್ಪಾಗೋಯ್ತು ಕಣೆ. ನನಗೆ ಕ್ಷಮಿಸ್ಬಿಡು. ಅದು ನನಗೆ ಗೊತ್ತಿಲ್ಲದೆ ಆಗೋಗಿದೆ. ನನಗೆ ಅವಾಗ ಜ್ಞಾನ ಇರಲಿಲ್ಲ ಕಣೆ. ಹಾಗಾಗಿ ಏನೋ ಮಿಸ್ಟೇಕ್ ಆಗೋಗಿದೆ. ಅದನ್ನೆಲ್ಲ ನಿಂಗೆ ಹೊಟ್ಟೆಗೆ ಹಾಕ್ಕೊಂಬಿಟ್ಟು ನನಗೆ ಕ್ಷಮಿಸ್ಬಿಡು ಕಣೆ. ಅದಕ್ಕೆ ನಾನು ಆಚೆ ಹೋಗು ಅಂತ ಹೇಳ್ದಿಯಾ? ಅಯ್ಯೋ ದಡ್ಡಿ, ಅದೆಲ್ಲ ಕಾಮನ್ ಕಣೆ. ಅದೇನಾಗುತ್ತೆ ಗೊತ್ತಾ? ಆಚೆ ಕಡೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಹಾಗಾಗಿ ಹುಡುಗಿರು ಮಾತಾಡಿಸ್ತಾ ಇರ್ತಾರೆ. ನೀನು ಅದನ್ನು ತಪ್ಪು ಅಂತ ತಿಳ್ಕೊಂಬಿಟ್ಟಿದ್ಯಾ? ಅಯ್ಯೋ ದಡ್ಡಿ. ಹೌದು ರೀ, ನಾನು ದಡ್ಡಿನೇ. ನೀವು ಹೇಳ್ತಿರೋದು ನಿಜಾನೇ. ಆ ದಡ್ಡನಿಂದಲೇ ನಾನು ಇಷ್ಟು ದಿನ ನಿಮ್ಮ ಜೊತೆ ಸಂಸಾರ ಮಾಡಿದ್ದು. ಆದರೆ ಇನ್ನು ಮುಂದೆ ಹಂಗಾಗಲ್ಲ. ನಿಮ್ಮಂಥ ಜೊತೆ ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನಗೊಂದು ಜೀವನ ಎರಡೂ ಇದೆ. ಆ ಜೀವನಕ್ಕೆ ಬೆಲೆ ಕೊಡದೆ ನಿನ್ನಂಥ ಗಂಡ ಜೊತೆಯಲ್ಲಿ ಬಾಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿಮ್ಮ ಪ್ರಕಾರ ಹೆಂಡತಿ ಅಂದರೆ ಏನು? ಓ, ನನಗೆ ಗೊತ್ತಾಯಿತು. ನಿಮ್ಮ ಪ್ರಕಾರ ನಾನಂದರೆ ಏನು ಅಂದರೆ, ನೀವು ಕೇಳಿದಾಗೆಲ್ಲ ನಮ್ಮ ಅಪ್ಪ ದುಡ್ಡು ತೊಗೊಬಂದು ಕೊಡೋಕ್ಕೆ, ಮತ್ತು ಬೇರೆದಕ್ಕೆಲ್ಲ ನನಗೆ ಬೇಕು ಅಲ್ವಾ? ನಾನು ನಿಮಗೆ ಯಾವುದ್ರಲ್ಲಿ ಕಡಿಮೆ ಮಾಡಿದೆ ಅಂತ ನೀವು
ಬೇರೆ ಹುಡುಗಿ ಸಹವಾಸ ಮಾಡಿದ್ರಿ? ಹೇಳ್ರಿ, ನಮಗೆ ಈ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು, ಖಂಡಿತ ಬೇಕೇ ಬೇಕು, ಹೇಳಿ. ಲಾವಣ್ಯ, ಎಲ್ಲಾದರೂ ಹೋಗ್ಲಿ ಅಂತ ಸುಮ್ಮನಿದ್ರೆ ನಿಂದ್ಯಾಕೋ ತುಂಬ ಅತಿ ಆಯಿತು. ಏನು ದೊಡ್ಡ ಮಹಾ ತಪ್ಪು ಮಾಡಿದೆ ನಾನು? ಯಾವ ಗಂಡಸು ಮಾಡಿದ್ರೆ ತಪ್ಪು ನಾನು ಮಾಡಿದ್ದೀನಾ ಹೇಳು? ನಾನು ನೋಡ್ತಾ ಇದ್ದೀನಿ. ತಪ್ಪು ಮಾಡಿದೆ ಹುಡುಗಿರು ಪರಿಚಯ ಇದೆ ಅಂತಂದರೆ ಹೌದು ಇದೆ. ಒಬ್ರಲ್ಲ ಇಬ್ರಲ್ಲ 1000 ಜನ ಪರಿಚಯ ನನಗಿದೆ. ನಾನೊಬ್ಬ ಗಂಡಸು, ಏನು ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳಕ್ಕೆ ನೀನು ಯಾರು? ಹೋ, ಗಂಡಸು ಅಂದರೆ ಈ ಥರ ಎಲ್ಲ ಕೆಲಸ ಮಾಡೋದನ್ನ ಮಾತ್ರ ಗಂಡಸು ಅಂತಾರಾ? ಹಾಂ, ಲಾವಣ್ಯ ಬೇಡ, ನೀನು ತುಂಬ ಜಾಸ್ತಿ ಮಾತಾಡ್ತಾ ಇದೀಯಾ. ಹೀಗೆ ಮಾತಾಡ್ದೋ ಮುಂದೊಂದು ದಿನ ಗಂಡ ಇಲ್ಲದೆ ಬದುಕಬೇಕಾಗುತ್ತೆ. ನೆನ್ಪಿಟ್ಕೋ, ಒಂದು ಹೆಣ್ಣಿಗೆ ಗಂಡ ಇಲ್ಲ ಅಂದ್ರೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಗೊತ್ತಿದೆ ರೀ, ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಿನ್ನಂಥ ಗಂಡನ ಜೊತೆ ಬದುಕೋದು ಒಂದೇ, ನಿನ್ನ ಬಿಟ್ಟು ಬದುಕೋದು ಒಂದೇ. ಹೋಗು, ಇದೇ ಕೊನೆ. ಇನ್ನೊಂದು ಸಾರಿ ನಾನು ನಿನ್ನ ಮುಖ ತೋರ್ಸಂಗಿಲ್ಲ. ಹೋಗ್ತಾ ಇದ್ರೆ ಆಚೆ ಮನೆ ಬಿಟ್ಟು. ನಾನ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇದು ನನ್ನ ಮನೆ, ನೀನಾಗ ಮನೆ ಬಿಟ್ಟು. ಏನು, ಈ ಮನೆ ನಿಮ್ದಾ? ಈ ಮನೆಯಲ್ಲಿ ಏನಾದರೂ ನಿಮ್ಮದು ಅಂತ ಇದ್ದರೆ ನೀ ಮೈ ಮೇಲೆ ಹಾಕಿದ್ರಲ್ಲ ಬಟ್ಟೆ ಅಷ್ಟೇ. ಅದನ್ನು ಬಿಟ್ಟರೆ ಈ ಮನೆ ಒಳಗಿರೋ ಒಂದೊಂದು ವಸ್ತು ಯಾಕೆ, ಅಲ್ಲಿರೋ ಚಪ್ಪಲಿ ಅದು ಕೂಡ ನಮ್ಮಪ್ಪ ಕೊಡಿಸಿರೋದು. ನಮ್ಮಪ್ಪನ ಭಿಕ್ಷೆಯಲ್ಲೇ ಬದುಕ್ತಾ ಇರೋದು ನೀವು. ಹೀಗಿರ್ಬೇಕಾದ್ರೆ ಮನೆ ನಿಮ್ದ? ನಾಚಿಕೆ ಆಗಲ್ವೇ ಅಂತ ಮಾತಾಡೋಕೆ ನಿಮಗೆ? ಇಷ್ಟೆಲ್ಲ ಮಾತಾಡ್ತೀರ ನೀನು? ನಿನಗೆ ಒಂದರ ಒಂದಿನ ಪಾಠ ಕಲಿಸ್ತೀನಿ ಕಣೆ. ನಾನಿವಾಗ ಮನೆ ಬಿಟ್ಟು ಹೋಗ್ತೀನಲ್ಲ, ಎಲ್ಲರೂ ನಿನ್ನ ಬೈತಾರಲ್ವಾ, ಗಂಡನ ಬಿಟ್ಟೋಳು ಅಂತ. ಆವಾಗ ನಿನಗೆ ಅರ್ಥ ಆಗುತ್ತೆ, ಬುದ್ಧಿ ಬರುತ್ತೆ. ಆವಾಗ ಇಷ್ಟೆಲ್ಲ ಅವಮಾನ ಆದಮೇಲೆ ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ. ಗುಡ್ ಬಾಯ್. ನನ್ನ ಜೀವನದಲ್ಲೂ ಸಹ ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಎಷ್ಟು ಸಹಿಸ್ಕೊಂಡೆ. ಈ ಸಮಾಜದಲ್ಲಿ ಗಂಡನ ಬಿಟ್ಟೋಳು ಅಂತ ಹೆಸರು ತಗೊಳ್ಬಾರ್ದು ಅಂತ ನನ್ನ ಗಂಡ ಏನೇ ಆಗಿರಲಿ, ಅವನು ಏನೇ ಮಾಡಲಿ, ಈ ಎಲ್ಲದ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟೊಂದು ಸಹಿಸ್ಕೊಂಡು ಹೋಗ್ಲಿ. ಕೊನೆಗೆ ನನಗೂ ಒಂದು ಮನಸ್ಸಿದೆ ಅಲ್ಲ, ಆ ಮನಸ್ಸಿಗೆ ನೋವು ಖಂಡಿತ ಆಗೇ ಆಗುತ್ತಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ಇದರಿಂದ ನನಗೆ ಎಷ್ಟು ಅವಮಾನ ಆಗುತ್ತೋ ಗೊತ್ತಿಲ್ಲ, ಎಷ್ಟು ಕಷ್ಟ ಬರುತ್ತೋ. ನನ್ನೊಬ್ಬಳಿಗೆ ಅಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ಸಹ ಎಲ್ಲರೂ ಅವಮಾನ ಮಾಡ್ತಾರೆ, ನಿನ್ನ ಮಗಳು ಹೀಗೆ ಅಂತ. ಅದೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಕೊಡು ದೇವ್ರೆ ನನಗೆ. ಈ ಸಮಾಜಕ್ಕೆ ಬೇಕಾಗಿರೋದು ಒಂದೇ, ಒಂದು ಹೆಣ್ಣು ಗಂಡನ ಜೊತೆ ಇದಾಳ ಇಲ್ವಾ ಅಂತ. ಆದರೆ ಆ ಗಂಡ ಒಳ್ಳೆಯವನ, ಗುಣವಂತನ, ಅಥವಾ ನೀಚನ, ಕೆಟ್ಟನ, ದುಷ್ಟನ ಅಂತ ಯಾರು ಬಂದು ಕೇಳಲ್ಲ. ಆದರೆ ಗಂಡನಿಗೆ ಇದೇ ರೀತಿ ಒಂದ್ಸರಿ ತಿರುಗಿ ಬಿದ್ದರೆ ಸಮಾಜ ಒಂದು ಕೆಟ್ಟ ಪಟ್ಟಿ ಕಟ್ಟುತ್ತೆ, ಗಂಡನ ಬಿಟ್ಟೋಳು, ಬಜಾರಿ, ಹಾಗೆ ಹೀಗೆ ಅಂತ. ಆದರೆ ಆ ಗಂಡನಿಂದ ನೋವು ತಿಂದಿರ್ತಾಳಲ್ಲ ಹೆಣ್ಣು, ಅವಳಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಏನು ಅಂತ. ಈ ಸಮಾಜದಲ್ಲಿ ನಂತರನೇ ಎಷ್ಟೋ ಹೆಣ್ಗಳು ಬದುಕ್ತಾ ಇದ್ದಾರೆ ಅಲ್ವಾ? ಹೌದು, ಇನ್ಮೇಲೆ ನಾನು ಹಾಗೆ ಬದುಕಬೇಕು. ಈ ರೀತಿಯಲ್ಲಿ ಹತ್ಕೊಂಡಿದ್ರೆ ಆಗಲ್ಲ. ಇವಾಗ ನಾನು ಏನು ಮಾಡಲಿ? ಅಪ್ಪ ಅಮ್ಮಂಗೆ ಏನು ಅಂತ ಹೇಳಲಿ? ಇಲ್ಲ, ಇಲ್ಲಿ ನಡೆದಿರೋ ಎಲ್ಲ ವಿಚಾರನೂ ನಾನು ಹೇಳ್ಕೋಬೇಕು. ಸುಮ್ಮನೆ ಬಚ್ಚಿಟ್ಕೊಂಡಿದ್ರೆ ಸರಿ ಹೋಗಲ್ಲ. ಏನು ಮಾಡ್ತಾರೆ? ಬೈದ ಒಂದು ಮತ್ತೆ ಬೈತಾರೆ ಅಷ್ಟೇ ತಾನೇ? ಪರವಾಗಿಲ್ಲ, ಅವ್ರ ಹತ್ರ ಬಯಸ್ಕೊಂಡ್ರೂ ಪರವಾಗಿಲ್ಲ. ನಾನು ಈ ನಿರ್ಧಾರದಲ್ಲೇ ಇರಬೇಕು. ಹೌದು, ಅದೇ ಸರಿ. ಅಪ್ಪ ಅಮ್ಮ, ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮಗೆ ಒಳ್ಳೆ ಮಗಳಾಗೋಕ್ಕೆ ಆಗಲಿಲ್ಲ.